ಓಂ ಅಗ್ನಿರ್ಮೇ ವಾಚಿಶ್ರಿತಃ ವಾಗ್ಹೃದಯೇ ಹೃದಯಂ ಮಯಿ ಅಹಮೃತೆ ಅಮೃತಂ ಬ್ರಹ್ಮಣಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, 2025 ಜನವರಿ ತಿಂಗಳ ಮಕರ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಪ್ರಮುಖವಾಗಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಕಾಣ್ಬೋದು. ಶುಭ ಸಂಕೇತ, ಶುಭ ವಿಚಾರ, ಸಾಡೆ ಸಾತಿ ಮುಗಿಯೋಕ್ಕೆ ಭಾಳ ಹತ್ತಿರಕ್ಕೆ ಬಂದುಬಿಟ್ರಿ. ಇನ್ನು ಕೇವಲ 2 ತಿಂಗಳು ಕಳೆದು ಬಿಟ್ಟರೆ 7.5 ವರ್ಷದ ಸಾಡೆ ಸಾತಿ ಅನ್ನುವಂಥದ್ದು ಮಕರ ರಾಶಿಗೆ ಸಂಪೂರ್ಣ ಆಗ್ತಾ ಇದೆ. ಬಿಗ್ ರಿಲೀಫ್ ನಿಮಗೆ ಸಿಗ್ತಾ ಇದೆ. ಹತ್ತಿರದಲ್ಲಿದ್ದೀರಾ. ಜನವರಿ ತಿಂಗಳು ಒಂದು ಸ್ವಲ್ಪ ಅಂತ್ಯ ಶನಿ ಪ್ರಭಾವ, ಶನಿ ಬಿಟ್ಟು ಹೋಗ್ಬೇಕಾದ್ರೆ ಕೊಟ್ಟು ಹೋಗ್ತಾನೆ. ಹಾಗಾಗಿ 3 ತಿಂಗಳು ನಿಮ್ಗೆ ಏನಾದರೂ ಕೊಡೋವಂಥದ್ದಿದೆ, ಭಕ್ತಿಯಿಂದ ಶನಿ ಪ್ರಾರ್ಥನೆ ಮಾಡಿ, ಖಂಡಿತ ಕೊಡ್ತಾನೆ. ಇದಲ್ಲದೆ ಮಕರ ರಾಶಿಗೆ ಗುರುಬಲ ಅನ್ನುವಂಥದ್ದಿದೆ. 3 ಮತ್ತು 12ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಗುರು ಪಂಚಮ ಸ್ಥಾನದಲ್ಲಿದ್ದು ಪೂರ್ವ ಪುಣ್ಯ ಬಲವನ್ನು ಹೆಚ್ಚು ಮಾಡ್ತಾ ಇದ್ದಾನೆ. ತನ್ಮೂಲಕ ನಿಮ್ಮ ಹಿರಿಯರ ಆಸ್ತಿ ಬಂದು ಸೇರುವಂಥದ್ದು, ದಾಯಾದಿಗಳ ಕಲಹಗಳು ದೂರವಾಗುವಂಥದ್ದು, ಕೋರ್ಟು ಕಚೇರಿ ಸಮಸ್ಯೆಗಳು ನಿಮಗೆ ನಿವಾರಣೆ ಆಗುವಂಥದ್ದು, ಹೊಸದಾಗಿ ಉತ್ಪತ್ತಿಯಾದರೂ ನಿವಾರಣೆ ಆಗುತ್ತೆ, ಭಯಪಡೋ ಅವಶ್ಯಕತೆ ಇಲ್ಲ. ಸಂತಾನಕ್ಕೆ ಅನುಕೂಲವಾಗಿರ್ತಕ್ಕಂಥ ಪ್ರಶಸ್ತವಾದಂಥ ಕಾಲ ಈ ತಿಂಗಳು. ಜೊತೆಗೆ ವಿದೇಶಿ ವಿದ್ಯೆ, ಉದ್ಯೋಗ, ವ್ಯಾಪಾರ ಎಲ್ಲವೂ ವೃದ್ಧಿ ಆಗುವಂಥದ್ದು. ಅಯನ ಶಯನ ಭೋಗದಲ್ಲಿ ಸುಖ, ವೃಥಾ ಧನ ವ್ಯಯ. ಎಷ್ಟೆಷ್ಟು ಒಳ್ಳೆಯದಿದೆಯೋ ಅದು ಕೆಟ್ಟಕ್ಕೂ ಇರುತ್ತೆ. ವೃಥಾ ಧನ ವ್ಯಯ, ಸುಮ್ಮನೆ ಸುಖ ಸುಮ್ಮನೆ ಖರ್ಚು ಮಾಡುವಂಥ ಸಾಧ್ಯತೆಗಳು ಮಕರ ರಾಶಿಯವರಿಗಿದೆ. ಆಮೇಲೆ ಧೈರ್ಯ ತುಂಬ ಜಾಸ್ತಿ ಇರುತ್ತೆ. ಜನವರಿ ತಿಂಗಳು ನಾನು ಮಾಡ್ತೀನಿ, ನನ್ನ ಕೈಯಲ್ಲಿ ಆಗೇ ಆಗುತ್ತೆ, ನನ್ನ ಕೈಯಲ್ಲೇ ಆಗುತ್ತೆ ಅಲ್ಲ, ಅದು ಅಹಂಕಾರ. ನನ್ನ ಕೈಯಲ್ಲಿ ಆಗೇ ಆಗುತ್ತೆ, ನಾನು ಮಾಡ್ತೀನಿ, ದೇವರ ಆಶೀರ್ವಾದ ಇದೆ, ದೊಡ್ಡವರ ಆಶೀರ್ವಾದ ಇದೆ, ಅನುಭವ ಇದೆ. ಆ ರೀತಿಯಾಗಿ ಸಕ್ಸಸ್ ಕಡೆಗೆ ಹೋಗುವಂಥ ಎಲ್ಲ ಲಕ್ಷಣಗಳು ಮಕರ ರಾಶಿಯವರಿಗೆ ಭಾಳ ತೃಪ್ತಿಯಾಗಿ ಕಾಣ್ತಾ ಇದೆ. ಇದು 2ನೇ ವಿಚಾರ. ಆದರೆ 3ನೇದು, ನಿಮ್ಮ ರಾಶಿಯಿಂದ 5ನೇ ಮನೆ ಅಧಿಪತಿ ಹಾಗೂ 10ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ದ್ವಿತೀಯ ಭಾವದಲ್ಲಿ ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನದಲ್ಲಿದ್ದಾರೆ. ಉದ್ಯೋಗಕ್ಕೆ ಅಧಿಪತಿ, ಉದ್ಯೋಗ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಬಲಿಷ್ಠವಾಗಿದ್ದು, ಹಾಗೆ ಪೂರ್ವ ಪುಣ್ಯವು ಬಲಿಷ್ಠವಾಗಿರೋದ್ರಿಂದ ಮಕರ ರಾಶಿಯವರಿಗೆ ಜನವರಿ ತಿಂಗಳು ಒಂಥರ ಸಣ್ಣ ಪ್ರಮಾಣದ ಜಾಕ್ಪಾಟ್ ಟೈಮ್ ಉಪಯೋಗಿಸ್ಕೋಬೇಕು. ಈಗ ಎಕ್ಸಾಂಪಲ್ ಹೇಳ್ತೀನಿ. 8ನೇ ಮನೆ ಅಧಿಪತಿ ನಿಮಗೆ ವ್ಯಯಸ್ಥಾನದಲ್ಲಿ ಇರ್ತಾರೆ, 12ನೇ ಮನೆಯಲ್ಲಿ ಇರ್ತಾರೆ. 14ನೇ ತಾರೀಕುವರೆಗೂ ಸೂರ್ಯ ನಿಮಗೆ ಚೆನ್ನಾಗಿಲ್ಲ ಅಂತ ತೊಗೋಬೇಕು. ಅದಾದಮೇಲೆ ನೋಡಿ, ನಿಮ್ಮ ರಾಶಿಗೆ ಸೂರ್ಯ ಬರ್ತಾರೆ. ನಿಮ್ಮ ರಾಶಿಗೆ ಸೂರ್ಯ ಬಂದರೆ ನಿಮ್ಮ ರಾಶಿಗೆ ಶತ್ರು ಅದು, ಆದರೂ ನಿಮ್ಗೆ ಚೆನ್ನಾಗಿದೆ ಅಂತ ತೊಗೊಳ್ಬೇಕಾಗತ್ತೆ. ಯಾಕಂದರೆ 12ನೇ ಮನೆಗಿಂತ ನಿಮ್ಮ ರಾಶಿ ಒಳ್ಳೇದಲ್ವಾ, ಈ ರೀತಿಯಾಗಿ ನಾವು ತೊಗೊಳ್ಬೇಕು. ಸೂರ್ಯನಿಂದ ಕೆಟ್ಟದ್ದಿಲ್ಲ. ಬುಧನೂ ಅಷ್ಟೇ ನೋಡಿ, ಬುಧ ಬಂದು ವ್ಯಯಭಾವಕ್ಕೆ ಬಂದುಬಿಡ್ತಾರೆ. 4ನೇ ತಾರೀಕೆ ನಷ್ಟ ಸ್ಥಾನಕ್ಕೆ ಬಂದುಬಿಡ್ತಾರೆ. ಅವರು ನಿಮಗೆ ರೋಗಾಧಿಪತಿ, ಭಾಗ್ಯಾಧಿಪತಿ, ಋಣಾಧಿಪತಿ, ಶತ್ರು ಸ್ಥಾನಕ್ಕೆ ಅಧಿಪತಿಯಾಗಿರತಕ್ಕಂಥ ಬುಧ 12ನೇ ಮನೆಗೆ 4ನೇ ತಾರೀಕಿಗೆ ಬಂದುಬಿಡ್ತಾರೆ. ಆಮೇಲೆ 24ನೇ ತಾರೀಕುವರೆಗೂ ಬುಧನಿಂದ ನಿಮಗೆ ಯಾವುದೇ ಒಳ್ಳೆಯದಿಲ್ಲ. ಬುಧನಿಂದ ನಿಮಗೆ ಭಾಗ್ಯಗಳು ಹೆಚ್ಚು ಉತ್ಪತ್ತಿ ಆಗಲ್ಲ 24ನೇ ತಾರೀಕಿನವರೆಗೂ. ಅಲ್ಲಿವರೆಗೂ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಸಾಲ ಮಾಡುವಂಥ ಸಾಧ್ಯತೆಗಳು, ಶತ್ರುಗಳು ಉತ್ಪತ್ತಿಯಾಗುವಂಥ ಸಾಧ್ಯತೆಗಳು, ಆ ಥರದಲ್ಲಿ ಏನಾದರೂ ಡಿಸಿಷನ್ಸ್ ತೊಗೊಂಡ್ಬಿಡ್ತೀರ, ಆ ಡಿಸಿಷನ್ಸ್ ನಿಮ್ಗೆ ನೆಗೆಟಿವ್ ಆಗಿಬಿಡುತ್ತೆ. ಈ ಥರ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಜಾಗ್ರತೆ, ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ. ಇನ್ನು ರಾಶಿಯಿಂದ 4 ಮತ್ತು 11ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಕುಜ ಮಾತ್ರ ಚೆನ್ನಾಗಿಲ್ಲ. ಸಪ್ತಮ ಕುಜ ಇದ್ದಾರೆ, ನೀಚ ಸ್ಥಾನದಲ್ಲಿದ್ದಾರೆ. 21ನೇ ತಾರೀಕು ವಕ್ರಿಯಾಗಿ ಅವರು 6ನೇ ಮನೆಗೆ ಹೋಗ್ತಾರೆ. ಕುಜ ಅಂತೂ ಡೆಫಿನೆಟ್ ಆಗಿ ಮಕರ ರಾಶಿಯವರಿಗೆ ಚೆನ್ನಾಗಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಕುಜಾರಾಧನೆ ಮಾಡುವಂಥದ್ದು ಭಾಳ ಒಳ್ಳೆಯದು. ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆ ಭಗವಂತನ ದರ್ಶನ ಮಾಡೋದರಿಂದ ನಿಮಗೆ ಕುಜ ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲಾಂದರೆ ನೀವು ಕುಜನ ಸಂಬಂಧಪಟ್ಟಂಥ ಸ್ತೋತ್ರಗಳು, ಮಂಗಳ ಸ್ತೋತ್ರಂ ಅಂತೇಳಿ ನಿಮಗೆಲ್ಲ ಸಿಗುತ್ತೆ ಯೂಟ್ಯೂಬಲ್ಲಿ, ಅದರಲ್ಲೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಸಿಗುತ್ತೆ. ನೀವು ಮಂಗಳ ಸ್ತೋತ್ರವನ್ನು ನಿತ್ಯ ಕೇಳುವಂಥದ್ದು. ಆಮೇಲೆ ಕುಜನ ಅಷ್ಟೋತ್ರ ತುಂಬ ಚೆನ್ನಾಗಿರುತ್ತೆ. ವಿಶೇಷವಾಗಿ ಕುಜನ ಅಷ್ಟೋತ್ರ ಅಥವಾ ನರಸಿಂಹಸ್ವಾಮಿ ಅಷ್ಟೋತ್ರವನ್ನು ದಿನ ಹೇಳುವಂಥದ್ದು ಅಥವಾ ಕೇಳುವಂಥದ್ರಿಂದ ನಿಮಗೆ ಕುಜದೋಷನೇ ನಿಮಗೆ 7ನೇ ಮನೆ ಕುಜ ಇದ್ದರೆ ಕುಜದೋಷನೂ ಪರಿಹಾರ ಆಗಿ ಸ್ವಲ್ಪ ಅನುಕೂಲ ಆಗುತ್ತೆ. ಅಂದರೆ ನಿಮ್ಮ ರಾಶಿ ಮೇಲೆ ಗುರು ದೃಷ್ಟಿನೂ ಇದೆ, ಕುಜನ ದೃಷ್ಟಿನೂ ಇದೆ. ಯೋಚನೆ ಮಾಡಿ ನೋಡಿ, ಅದೆಲ್ಲ ನೆಗೆಟಿವಿಟಿ ಆಗಬಾರ್ದು. ಯಾಕೆಂದರೆ 3ನೇ ಮನೆ ರಾಹು ತುಂಬ ಒಳ್ಳೆಯದು, ತುಂಬ ಅಂದರೆ ಅತ್ಯಂತ ಒಳ್ಳೆಯದು. 3ನೇ ಮನೆ ರಾಹು ಭಾಳ ಒಳ್ಳೆಯದು.
ಹಾಗಾಗಿ ರಾಹುವಿಂದ ಕೆಟ್ಟದ್ದಿಲ್ಲ, ಕುಜನಿಂದ ಕೆಟ್ಟದ್ದು. ಕುಜನಿಂದ ಕೆಟ್ಟದ್ದನ್ನು ಸರಿ ಮಾಡ್ಕೊಳ್ಳೋಕ್ಕೆ ನಿಮಗಿರೋಂಥ ದಾರಿ ಅಷ್ಟೋತ್ತರವನ್ನು ಓದುವಂಥದ್ದು. ಕುಜನ ಅಷ್ಟೋತ್ತರ ಅಥವಾ ನರಸಿಂಹಸ್ವಾಮಿ ಅಷ್ಟೋತ್ತರವನ್ನು ಓದುವಂಥದ್ದು ಭಾಳ ಉತ್ತಮ. ಇನ್ನು ಶನಿ ಪ್ರಭಾವ ಸಾಡೆ ಸಾತಿ ಮುಗಿತಾ ಇದೆ. 2ನೇ ಮನೆ ಶನಿ 3ನೇ ಮನೆಗೆ ಹೋಗ್ತಾರೆ. ಸಾಡೆ ಸಾತಿಯಿಂದ ಮುಕ್ತಿ ಸಿಗುತ್ತೆ, ಸಂತೋಷ ಅನ್ನೋದು ಜೀವನದಲ್ಲಿ ಪ್ರಾರಂಭ ಆಗುತ್ತೆ. ಬಿಟ್ಟು ಹೋಗ್ಬೇಕಾದ್ರೆ ಕೊಟ್ಟು ಹೋಗ್ತಾನೆ, ನಿಮ್ಗೆ ಒಳ್ಳೇದೇ ಮಾಡ್ತಾನೆ. ಈ 3 ತಿಂಗಳಲ್ಲಿ ಒಳ್ಳೇದು ಏನಂತ ನೀವು ಕಾಯ್ತಾರಿ, ಒಳ್ಳೇದು ಮಾಡ್ತಾನೆ. ಬಿಟ್ಟು ಹೋಗ್ಬೇಕಾದ್ರೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಹೇಳಬೇಕಲ್ಲ. ಹಾಗಾಗಿ ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಮಾರ್ಚ್ 28ನೇ ತಾರೀಕು ಬದಲಾವಣೆ ಆಗ್ತಾ ಇರೋದು ಶನಿ. ಮಾರ್ಚ್ 29ನೇ ತಾರೀಕು ನಿಮ್ಮ ಮನೆ ಸುತ್ತಮುತ್ತ ಅಥವಾ ಯಾರೋ ದೇವಸ್ಥಾನದಲ್ಲಿ ಶನಿ ಶಾಂತಿ ಹೋಮ ಈ ಥರದ್ದೆಲ್ಲ ಮಾಡ್ತಾರೆ. ಅಲ್ಲಿಗೆ ಹೋಗಿ ನೀವು ಪಾಲ್ಗೊಳ್ಬೋದು, ಅಲ್ಲೋಗಿ ಸೇವೆ ಮಾಡಿ ಪಾಲ್ಗೊಳ್ಳಿ. ಎಲ್ಲೂ ಅನುಕೂಲ ಆಗಲಿಲ್ಲ ಅಂತಂದರೆ ನಾನು ನಿಮಗೋಸ್ಕರ ನಿಮ್ಮ ಸಹಕಾರದಿಂದ 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು ಮಾಡ್ತಾಯಿದ್ದೀನಿ. ಇದು ಯಜ್ಞ ಬಂದು ಒಬ್ಬರಿಗೆ 431 ರೂಪಾಯಿ ಚಾರ್ಜ್ ಆಗುತ್ತೆ. ನಿತ್ಯ ಸೌಭಾಗ್ಯ .in ಅನ್ನುವಂಥ ವೆಬ್ಸೈಟ್ಗೆ ಲಾಗಿನ್ ಆದರೆ ಅದರಲ್ಲಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಎಲ್ಲ ಕ್ಲೀನಾಗಿ ಟೈಪ್ ಮಾಡಿ ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ಸನ್ನು ಅದರಲ್ಲಿ ನೀವು ಸಬ್ಮಿಟ್ ಮಾಡಿ 431 ರೂಪಾಯಿ ನೀವು ಅದನ್ನು ಪೇ ಮಾಡಬೇಕು. ದುಡ್ಡನ್ನು ಪೇ ಮಾಡಬೇಕು ಸ್ಕ್ಯಾನರ್ ಮುಖಾಂತರ ಒಬ್ಬರಿಗೆ. ಅದನ್ನು ಪೇ ಮಾಡಿ ನೀವು ಸಬ್ಮಿಷನ್ ಕೊಟ್ಟರೆ ಅದು ನಮಗೆ ರಿಸೀವ್ ಆಗುತ್ತೆ. ನಿಮ್ಮ ಹೆಸರು, ನಕ್ಷತ್ರ, ರಾಶಿ, ಗೋತ್ರದಲ್ಲಿ ಶನೈಶ್ಚರ ಮಹಾಯಜ್ಞದಲ್ಲಿ ನಿಮಗೆ ಸಂಕಲ್ಪ ಆಗಿ ಪೂಜೆ ಆಗಿ, ಸಂಕಲ್ಪ ಪೂಜೆ ಆಗುವಂಥದ್ದೆಲ್ಲವನ್ನು ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲೆಲ್ಲ ಲೈವಲ್ಲಿ ನೋಡ್ಬೋದು. ಪೂಜೆ ಎಲ್ಲ ಮುಗಿದ ಮೇಲೆ ಆ ಪ್ರಸಾದ ಅನ್ನುವಂಥದ್ದು ನಿಮ್ಮ ಮನೆಗೆ ಬರುತ್ತೆ ಪೋಸ್ಟ್ ಮುಖಾಂತರ. ಮಂತ್ರಾಕ್ಷತೆ ಹಾಗೂ ಕುದುರೆ ಲಾಳ ಬಂದು ನಿಮಗೆ ವಿಶೇಷವಾದಂಥ ಪ್ರಸಾದ. ಅದನ್ನು ಮನೆ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ಬೋದು, ಮನೆ ಬಾಗಿಲಿಗೆ ಹೊಡಿಬೋದು, ಕಾರಲ್ಲಿ ಇಟ್ಕೋಬೋದು. ಒಟ್ಟು ಕುದುರೆ ಲಾಳ ನಿಮ್ಮ ಮನೇಲಿ ಇದ್ದರೆ ಶನಿಯಿಂದ ಬರ್ಬೋದು ಅಂತ ತೊಂದರೆಗಳು ನಿವಾರಣೆ ಆಗುತ್ತೆ. ಒಂದು ಥ್ಯಾಂಕ್ಸ್ ಗಿವಿಂಗ್ ಹೇಳೋದಕ್ಕೆ ಒಂದು ಶನಿ ಶಾಂತಿ. ನಿಮಗೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಬರಲ್ಲ ಆ ಥರದ್ದೆಲ್ಲ ಇತ್ತು ಅಂತಂದರೆ ಕೆಳಗೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಮ್ಮ ಟೆಲಿಕಾಲರ್ಸ್ ರಿಸೀವ್ ಮಾಡಿಬಿಟ್ಟು ನಿಮ್ಗೆ ರಿಪ್ಲೈ ಮಾಡ್ತಾರೆ. ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಮಾಡಿಸ್ಕೊಳ್ಳಿ, ಇಲ್ಲೇ ಅಂತಲ್ಲ, ಎಲ್ಲ ಒಟ್ಟು ಮಾಡಿಸ್ಕೊಳ್ಳಿ, ಶನಿ ಶಾಂತಿ ಮಾಡಿಸ್ಕೊಳ್ಳಿ. ಓವರಾಲ್ ನೋಡಿದಾಗ ಮಕರ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಕೇವಲ ನಿಮಗೆ ಸಮಸ್ಯೆ ಇರತಕ್ಕಂಥದ್ದು ಯಾರಿಂದ? ಕುಜನಿಂದ ಮಾತ್ರ. ಹಾಗಾಗಿ ನರಸಿಂಹ ಅಷ್ಟೋತ್ತರ ಓದ್ತಕ್ಕಂಥದ್ದು ಒಳ್ಳೆಯದು. ಈ ತಿಂಗಳು ಭಾಳ ಅನುಕೂಲ ಆಗಿರ್ತಕ್ಕಂಥದ್ದು. 3ನೇ ಮನೆ ತುಂಬ ಚೆನ್ನಾಗಿದೆ, ರಾಹು ಚೆನ್ನಾಗಿರೋದ್ರಿಂದ. ಸೊ ಇದು ಶುಕ್ರನಿಂದ ಉತ್ತಮ ಇದೆ. ಆಮೇಲೆ ಸೂರ್ಯನಿಂದ ಮಧ್ಯಮವಾದ ಫಲ ಇದೆ. ಕೇತು 9ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಪ್ರತಿಕೂಲ ಅಂತ, ಸ್ವಲ್ಪ ನೆಗೆಟಿವ್ ಅಂತ ಹೇಳ್ಬೋದು ನಾವು. ಇದೆಲ್ಲ ಮಧ್ಯಮ ಫಲಿತಾಂಶಗಳನ್ನು ಕೊಡುವಂಥ ಗ್ರಹ ನಿಮ್ಗೆ ಯಾರ್ಯಾರು ಕೇತು ಆಗ್ಬೋದು ಅಥವಾ ಸೂರ್ಯ ಆಗ್ಬೋದು. ನಿಮಗೆ ಮಧ್ಯಮ ಫಲಿತಾಂಶ ಕೊಡುವಂಥ ಗ್ರಹ. ಉತ್ತಮ ಫಲಿತಾಂಶ ಕೊಡುವಂಥದ್ದು ನಿಮಗೆ ಈಗಾಗಲೇ ಗುರು ಇದೆ, ಶನಿ ಇದೆ, ಮತ್ತು ಶುಕ್ರ ಇದ್ದಾರೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದಿಷ್ಟು ಕೋಪ ಬರುತ್ತೆ, ಕೋಪನ ಕಡಿಮೆ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ನಿಮ್ಮ ಒಬ್ಬರೇ ಡಿಸಿಷನ್ ತೊಗೊಬಿಡಿ, ಯಾರಾದರೂ ಉಪಸ್ಥಿತಿ ಇಟ್ಕೊಂಡು ಡಿಸಿಷನ್ ತೊಗೊಳ್ಳಿ. ರೈತರಿಗೆ ತುಂಬ ಚೆನ್ನಾಗಿದೆ, ಬಿಲ್ಡಿಂಗ್ ಕಟ್ಟುವಂಥವ್ರಿಗೆ, ಮೇಸ್ತ್ರಿಗಳಿಗೆ, ಮತ್ತು ಬಿಲ್ಡಿಂಗ್ ಮೆಟೀರಿಯಲ್ಸ್ ಸೇಲ್ ಮಾಡುವಂಥವ್ರಿಗೆ, ಮರಳು, ಸಿಮೆಂಟು ಇತ್ಯಾದಿಗಳು ಕೆಲಸ ಮಾಡುವಂಥವ್ರಿಗೆ, ರಿಯಲ್ ಎಸ್ಟೇಟ್ ಬ್ರೋಕರ್ಸ್ಗೆ, ಅಗ್ರಿಕಲ್ಚರ್ ಮಾಡುವಂಥ ರೈತರಿಗೆ ತುಂಬ ಚೆನ್ನಾಗಿದೆ. ಈ ಥರದ ವಿಚಾರದಲ್ಲೆಲ್ಲ ಅನುಕೂಲ ಇದೆ. ನಿಮ್ಮ ಮನೆಗೇ ತೊಗೋಬೇಕಾ? ಖಂಡಿತ ನೀವು ಪ್ರಯತ್ನ ಪಡಿ, ತೊಗೊಳ್ಳಿ. ಸೈಟ್ ತೊಗೋಬೇಕಾ ತೊಗೊಳ್ಳಿ, ಫ್ಲ್ಯಾಟ್ ತೊಗೋಬೇಕಾ ತೊಗೊಳ್ಳಿ, ವ್ಯವಸಾಯ ಭೂಮಿ ತೊಗೋಬೇಕಾ ತೊಗೊಳ್ಳಿ. ಒಟ್ಟು ನಿಮ್ಮ ಪ್ರಯತ್ನ ನಿಮಗೆ ಪ್ರತಿಫಲ ಸಿಗುತ್ತೆ. ಜೊತೆಗೆ ಅಧ್ಯಯನಕ್ಕೆ ಹೆಚ್ಚಿನ ಪ್ರಗತಿಯನ್ನು ಕೊಡ್ತೀರಾ. ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರುತ್ತೆ. ಉದ್ಯೋಗದಲ್ಲಿ ಏನು ದೊಡ್ಡ ಪ್ರಮಾಣ ಸಮಸ್ಯೆಗಳಿಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಪ್ರತಿಯೊಬ್ಬರು ಉದ್ಯೋಗದಲ್ಲೂ ಇರುತ್ತೆ. ವ್ಯಾಪಾರದಲ್ಲಂತೂ ಅತ್ಯಂತ ಅನುಕೂಲ ಇದೆ. ವಿದೇಶಿ ವಿದ್ಯಾಭ್ಯಾಸ ವ್ಯಾಪಾರದಲ್ಲಂತೂ ಇನ್ನೂ ಜಾಸ್ತಿ ಅನುಕೂಲ ಇದೆ. ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸು, ಫಾರಿನ್ ರಿಲೇಟೆಡು, ಟ್ರೇಡಿಂಗ್ ರಿಲೇಟೆಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದಿಷ್ಟು ತಲೆನೋವು ಹೆಚ್ಚಾಗುತ್ತೆ. ಮನೆಯಿಂದ ಸ್ವಲ್ಪ ಬಂಧು ಬಾಂಧವರಿಂದ ಸ್ವಲ್ಪ ಕಿರುಕುಳ ಬರುವಂಥದ್ದು, ಅವ್ರು ಬಂದು ನಿಮಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಮಾಡುವಂಥ ರೀತಿಯಾಗಿ ಮಾಡುವಂಥದ್ದು, ಈ ಥರದ್ದೆಲ್ಲ ಸಾಧ್ಯತೆಗಿದೆ. ಸಾಧ್ಯವಾದಷ್ಟು ಒಂದು ಸ್ವಲ್ಪ ಹಲ್ಲನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಈ ತಿಂಗಳು ಮಕರ ರಾಶಿಯವರಿಗೆ ಹಲ್ಲಿನ ಸಮಸ್ಯೆ, ಗಂಟಲಿನ ಸಮಸ್ಯೆ, ಮೂಗಿನ ಸಮಸ್ಯೆ, ಕಣ್ಣಿನ ಸಮಸ್ಯೆ, ಇದೆಲ್ಲ ಅಂದರೆ ENT ಪ್ರಾಬ್ಲಮ್ ಅಥವಾ ಕತ್ತಿಂದ ಮೇಲ್ಗಡೆಗೆ ಸಮಸ್ಯೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇರೋದ್ರಿಂದ ಸಾಧ್ಯವಾದಷ್ಟು ಮಕರ ರಾಶಿಯವರು ನೀವು ಈ ತಿಂಗಳು ಆರೋಗ್ಯದ ಕಡೆ ಗಮನ ಕೊಡಿ. ಕುಜನ ಅಷ್ಟೋತ್ರ ಅಥವಾ ನರಸಿಂಹಸ್ವಾಮಿ ಅಷ್ಟೋತ್ರವನ್ನು ನಿತ್ಯ ನೀವು ಹೇಳುವಂಥದ್ದು ಅಥವಾ ಕೇಳುವಂಥದ್ರಿಂದ ಖಂಡಿತ ನಿಮಗೆ ಉತ್ತಮ ಫಲ ಸಿಗುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಏನಾದರೂ ದೊಡ್ಡ ನಿರ್ಧಾರಗಳು ತೊಗೊಳ್ಬೇಕು ಅನ್ನೋದಾದರೆ ಮಾತ್ರ ನೀವು ಜ್ಯೋತಿಷ್ಯರನ್ನು ಭೇಟಿ ಮಾಡಿ. ಸಣ್ಣ ಪುಟ್ಟ ನಿರ್ಧಾರಗಳಿಗೆ ನೀವು ಭವಿಷ್ಯ ನೋಡಿಕೊಂಡೆ ಡಿಸಿಷನ್ ತೊಗೊಳ್ಳಿ. ದೊಡ್ಡ ನಿರ್ಧಾರಗಳು, ಇನ್ವೆಸ್ಟ್ಮೆಂಟು ಈ ಥರದ್ದು ಏನಾರು ಇತ್ತು ಅಂತಂದರೆ ನೀವು ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ ಬೇಕಾದ ಸುಲಭ ಪರಿಹಾರ ಮಾಡಿಕೊಳ್ಳಿ. ಖಂಡಿತವಾಗಲೂ ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ. ಒಳ್ಳೆ ಫಲ ಜನವರಿ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಕೊಡ್ತಾನೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.